ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ಪ್ರಸ್ತಾಪ ಮಾಡಲು ಅಂಶ ಬಿಪಿ ಹಾಗೂ ದೇಹ, ಇದರ ಪರಿಣಾಮಗಳು, ಇದರ ಕುರಿತು ಮಾತಾಡ್ತಾ ಇರ್ತೀನಿ. ಮೊನ್ನೆ ಈ ಬಿಪಿ ಕುರಿತು ಒಂದು ವಿಡಿಯೋ ಮಾಡಿದ್ದೆ. ಅದು ಮಾನಸಿಕ ಸ್ಥಿತಿ ಹಾಗೂ ಬಿಪಿ, ಅಂದರೆ ಯಾವ ರೀತಿ ಮಾನಸಿಕ ಸ್ಥಿತಿ ಇದ್ದರೆ ಬಿಪಿ ಕಡಿಮೆ ಆಗ್ತದೆ ಅಥವಾ ಯಾವ ಥರ ಮಾನಸಿಕ ಸ್ಥಿತಿ ಬಿಪಿ ಜಾಸ್ತಿ ಆಗ್ತದೆ ಅನ್ನೋ ಕುರಿತು ಮಾತಾಡಿದ್ವಿ. ಅದರ ಕಂಟಿನ್ಯೂಷನ್ ಈ ವಿಡಿಯೋ. ಈಗ ನಾನು ದೇಹದ ಬಗ್ಗೆ ಮಾತ್ರ ಮಾತಾಡ್ತೀನಿ. ಈಗ ಈ ದೇಹದ ಬಗ್ಗೆ ಮಾತಾಡಲಿಕ್ಕೆ 3 ಎಕ್ಸಾಂಪಲ್ಸ್ ತಗೊಳ್ತೀನಿ. ನಮ್ಮ ದೇಹದ ಪ್ರಾಧಾನ್ಯತೆ ಕುರಿತು ಹೇಳುವಂತಹ 3 ಎಕ್ಸಾಂಪಲ್ಸ್ ತಗೊಳ್ತೀನಿ. ಒಂದು ಎಕ್ಸಾಂಪಲ್, ಈಗ ನಿಮಗೆ ಗೊತ್ತಿರುವಂತೆ ಗಂಧರ್ವ, ಯಕ್ಷ, ಕಿನ್ನೆರ, ಕಿಂಪುರುಷ, ಭೂತ ಪ್ರೇತ ಪಿಶಾಚಿ ಗಣಗಳು, ಬ್ರಹ್ಮ ವಿಷ್ಣು ಈಶ್ವರ ದೇವತೆಗಳು, ಇಲ್ಲಿ ಯಾರು ದೇಹ ಇಲ್ಲ. ಇದೆಲ್ಲರೂ ಭೂಲೋಕಕ್ಕೆ ಬರಬೇಕಾದ್ರೆ ನಮ್ಮ ದೇಹವನ್ನು ಧರಿಸಿ, ಅಂದರೆ ನಮ್ಮ ದೇಹದ ರೂಪದಲ್ಲಿ ಬರ್ತಾರೆ. ನಾವು ಎಲ್ಲ ಈ ಪುರಾಣಗಳಲ್ಲಿ ನಾವು ನೋಡಿದ್ವಿ. ಒಂದು ಈಶ್ವರ ಪ್ರತ್ಯಕ್ಷ ಆಗಬೇಕಾದ್ರೆ ನಮ್ಮ ಮನುಷ್ಯ ರೂಪದಲ್ಲಿ ಬರ್ತಾರೆ. ಇನ್ನು ಈ ಗಂಧರ್ವ, ಯಕ್ಷ, ಕಿನ್ನರ, ಕಿಂಪುರುಷರು ಅವ್ರಿಗೂ ಸಹ ದೇಹ ಇಲ್ಲ, ನಮ್ಮ ಮಾನವ ದೇಹದ ಮೂಲಕ ನಮ್ಮ ಹತ್ರ ಬರ್ತಾರೆ. ಇನ್ನು ಭೂತಗಳು, ಪಿಶಾಚಿಗಳು, ದೆವ್ವಗಳು ಇದೆಲ್ಲ ನಮ್ಮ ದೇಹದ ರೂಪದಲ್ಲೇ ಬರ್ತಾರೆ. ಮತ್ತೆ ಈ ದೇಹಕ್ಕೆ ಎಷ್ಟು ಪ್ರಾಧಾನ್ಯತೆ ಇದೆಯಲ್ಲ, ನಿಮಗೆ ಅರ್ಥ ಆಗ್ತದೆ ದೇಹಕ್ಕೆ ಎಷ್ಟು ಪ್ರಾಧಾನ್ಯತೆ ಇದೆ ದೇಹಕ್ಕೆ. ಒಂದು ಉದಾಹರಣೆ, 2ನೇ ಎಕ್ಸಾಂಪಲ್. ಈಗ ಈ ವಿಶ್ವ ಪ್ರಪಂಚ ಭೂಗೋಳ ವಿಶ್ವ ಬಗ್ಗೆ ಮಾತಾಡ್ತಾ ಇದ್ದು, ಎಷ್ಟು ಭೂಮಿಗಳು ಇರಬಹುದು ಎಂದರೆ ಕೋಟಿ ಕೋಟಿ ಕೋಟಿ, ಏನು ಹೇಳ್ಕೊಂಡು ಗೊತ್ತಾಗ್ತಾರೆ. ಎಷ್ಟು ಕೋಟಿಗಳಿದ್ದಾವೆ ಗೊತ್ತಾಗ್ತದೆ. ಅದನ್ನು ಬೇರೆ ಭಾಷೆಯಲ್ಲಿ, ಅಂದರೆ ವೈಜ್ಞಾನಿಕ ಭಾಷೆಯಲ್ಲಿ ಏನು ಹೇಳ್ತಾರೆ ಅಂದರೆ ಮಿಲಿಯನ್ಗಳು, ಬಿಲಿಯನ್ಗಳು, ಟ್ರಿಲಿಯನ್ಗಳು, ಇನ್ಯಾವ ಅಷ್ಟೊಂದು ಗ್ರಹಗಳಿದ್ದಾವೆ ಅಂತ ಹೇಳ್ತಾರೆ. ನೀರು ಅದು ಪ್ರಶ್ನೆ ಬೇರೆ. ಇಂತಹ ಭೂಮಿ ಮೇಲೆ, ಅಂದರೆ ಈ ವಿಶ್ವದಲ್ಲಿ ಭೂಮಿಗೆ ಒಂದು ಸ್ಥಾನನೇ ಇಲ್ಲ, ಇಂತಹ ಭೂಮಿ ಮೇಲೆ ಎಷ್ಟೊಂದು ಪ್ರಾಣಿಗಳಿದ್ದಾವಲ್ಲ. ನಮ್ಮ ದೇಹ, ಅಂದರೆ ಈ ಭೂಮಿ ಮೇಲೆ ನಮ್ಮ ದೇಹದ ಬಗ್ಗೆ ಯೋಚನೆ, ಒಂದು ಸಮುದ್ರದಲ್ಲಿ ಒಂದು ಬಿಂದುವಷ್ಟು ನಮಗೆ ಇಲ್ಲ. ಆದರೆ ಇಷ್ಟೊಂದು ನಗಣ್ಯವಾಗಿರ್ತಕ್ಕಂಥ ಭೂಮಿ, ಆ ಭೂಮಿಗೆ ಹೋಲಿಕೆ ಮಾಡಿದಾಗ ಮನುಷ್ಯ ನಗಣ್ಯ. ಒಂದು ಪಾಯಿಂಟ್, ಒಂದು ಸೂರ್ಯ ಒಂದು ಪಾಯಿಂಟ್ ಮಾಡಿದ್ರೆ ಆ ಪಾಯಿಂಟ್ ಅಷ್ಟು ನಮಗೆ ಬೆಲೆ ಇಲ್ಲ. ಆದರೆ ಇಷ್ಟೊಂದು ಈ ವಿಶ್ವ ಸುವಿಶಾಲ ವಿಶ್ವ, ಆ ವಿಶ್ವದಲ್ಲಿ ಕೋಟಿ 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 ಗ್ರಹಗಳು, ಡಾರ್ಕ್ ಎನರ್ಜಿ, ಆಂಟಿಮ್ಯಾಟರ್, ಗ್ರಾವಿಟೇಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಆಟೋಮಿಕ್ ಫೋರ್ಸ್, ಏನೇನೋ ಇದ್ದಾವೆ. ಇವೆಲ್ಲವನ್ನ ಈ ದೇಹ ಅರ್ಥ ಮಾಡ್ಕೊಳ್ತದೆ. ಆದರೆ ಇವೆಲ್ಲವೂ ಸೇರಿ ಈ ಒಂದು ದೇಹವನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಅವು ಚೈತನ್ಯ ಸ್ವರೂಪ ಇಲ್ಲ. ಅದಕ್ಕೆ ಅವು ಭೌತಿಕವಾದ ಪದಾರ್ಥಗಳೇ ಹೊರತು ಅದಕ್ಕೆ ಚೈತನ್ಯ ಇಲ್ಲ. ನಮ್ಮ ದೇಹಕ್ಕೆ ಚೈತನ್ಯ ಇದೆ, ಅದಕ್ಕೆ ಇಷ್ಟೊಂದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಅವ್ಯಾವು ನಮ್ಮನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸೊ ನಿಮ್ಗೆ ಅರ್ಥ ಆಗ್ತಿರ್ಬೋದು, ಈ ದೇಹಕ್ಕೆ, ಅಂದರೆ ಈ ಮನುಷ್ಯನಿಗೆ ಅಥವಾ ಆ ಮನುಷ್ಯನಿಗೆ ಭಾಗವಾಗಿರ್ತಕ್ಕ ದೇಹಕ್ಕೆ ಎಷ್ಟು ಬೆಲೆ ಇದೆ, ಎಷ್ಟು ಪ್ರಾಮುಖ್ಯತೆ ಇದೆ ಎಂಬುದನ್ನು ನಿಮಗೆ ಈಗ ಅರ್ಥ ಆಗ್ತಿರ್ಬೋದು. ಇನ್ನು 3ನೇ ಎಕ್ಸಾಂಪಲ್, ನಮ್ಮ ಸಾಮಾನ್ಯ ಗ್ರಹಿಕೆಯಂತೆ ಈ ಭೂಮಿಯಲ್ಲಿ ಯಾವ ಥರ ಪ್ರಾಣಿ ಸೃಷ್ಟಿಯಾಗಿದೆಯೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಈಗಲೂ ಸರಿಯಾದ ರೀತಿ ಅರ್ಥ ಆಗ್ತಾನೆ ಇಲ್ಲ. ಈಗಲೂ
ಇಷ್ಟೊಂದು ವಿಜ್ಞಾನ ಮುಂದುವರೆದಿದ್ದರೂ ಸಹ. ಆದರೆ ಪ್ರಾಣಿ ರೂಪದಲ್ಲಿ ಮೊದಲು ವೈರಸ್ ಹುಟ್ಟಿದೆ ಅಂತ ಹೇಳ್ತೀವಿ. ಆ ವೈರಸ್ಸಿಂದ ಬ್ಯಾಕ್ಟೀರಿಯಾ, ಹೀಗೆ ವಿಕಸನ ಹಾಗೆ ಪ್ರಾಣಿ ವೈರಸ್ ರೂಪದಲ್ಲಿ ಕಾಣಿಸಿಕೊಂಡ ನಂತರ ಹಲವು ಕೋಟಿ ವರ್ಷಗಳ ನಂತರ ವಿಕಸನ ಆಗಿ 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 ಈ ದೇಹ ಸಿಕ್ಕಿತು. ಅಂದರೆ ವೈರಸ್ಸು, ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ, ಮತ್ತೊಂದು ಬೇರೆ ಬೇರೆ ಕೀಟಕಗಳು, ನಂತರ ಈ ಜಲಚರಗಳಾಗಿದ್ದಾಗ ಹಾಗೆ ಆ ಜಲಚರಗಳು ಆಗಿ ಭೂಮಿ ಮೇಲೆ ಬಂದವು. ಈ ಭೂಮಿಯಲ್ಲಿರ್ತಕ್ಕ ಪ್ರಾಣಿಗಳು, ನಂತರ ಬರ್ತಾ 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 ಕೋತಿ, ಆ ಕೋತಿಯಿಂದ ಮನುಷ್ಯ, ಈ ಥರ ಏನೋ ಹೈಪೋಥಿಸಿಸ್ ಇದ್ದಾವೆ. ಸದ್ಯಕ್ಕೆ ನಂಬಲಿಕ್ಕೆ ಅದೊಂದು ನಮಗೂ ಸಿದ್ಧಾಂತ ಇರೋದು. ಆ ವಿಕಸನದ ಸಿದ್ಧಾಂತ ಬಿಟ್ಟರೆ ಬೇರೆ ಸದ್ಯಕ್ಕೆ ಅಂತೂ ನಾವು ನಂಬಬಹುದಾದ ಸಿದ್ಧಾಂತಗಳು ಯಾವುದೂ ಇಲ್ಲ. ಇಲ್ಲಿ ಅದೇ ಸತ್ಯ ತಿಟ್ಕೊಳ್ಳೋಣ. ಅಂದರೆ ನಾವು ನಮ್ಮ ಆಯುಷ್, ನಾವು ಅಂದರೆ ಈ ದೇಹ ಆಯುಷ್ ಹೇಳ್ತಾರೆ ಎಷ್ಟು ಗೊತ್ತಾ ನಿಮಗೆ? ಅಂದ್ಕೊಳ್ತಿರ್ಬೋದು ನಿಮ್ಮ ದೇಹದ ಆಯುಷು 50 ವರ್ಷ, 60 ವರ್ಷ, 100 ವರ್ಷ ಅಂತ. ಸುಳ್ಳದು. ಕೋಟಿ ಕೋಟಿ ವರ್ಷಗಳು. ಈ ದೇಹ ನಮ್ಮ ತಂದೆಯಿಂದ ಬಂದಿದೆ. ಆ ತಂದೆಯ ಈ ಜೀನ್ಸನ್ನ ಮಾಡಿರೋದು, ಅಂದರೆ ಆ ವಂಶವಾಹಿಗಳು. ಅವರ ತಂದೆಯಿಂದ ಅವ್ರು ಬಂತು, ಅವರ ತಂದೆ ಅವ್ರಿಗೆ ಹಿಂದೆ ಹಿಂದೆ ಹೋಗ್ತಾ 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 ಯಾವುದೋ ಒಂದು ಬ್ಯಾಕ್ಟೀರಿಯಾದಾನೇ ನಾವು ವಿಕಸನ ಹೊಂದಿರ್ತಕ್ಕಂಥದ್ದು. ನನ್ನ ವಯಸ್ಸಂದ್ರೆ, ನನ್ನ ವಯಸ್ಸು 50 ವರ್ಷ, 60 ವರ್ಷ, 70 ವರ್ಷ, 100 ವರ್ಷ ಅಲ್ಲ. ಈ ನಮ್ಮ ತಂದೆಯ ಜೀನ್ಸ್ ನಮ್ಮಲ್ಲಿದ್ದಾವೆ, ಆ ತಂದೆಗೆ ಅವ್ರ ತಂದೆಯ ಜೀನ್ಸ್ ಇದ್ದಾವೆ, ಅವ್ರ ತಂದೆಗೆ ಅವ್ರ ತಂದೆ ಜೀನ್ಸ್ ಇದ್ದಾವೆ. ಹೀಗೆ ಹಿಂದಕ್ಕೆ ಹೋಗ್ತಾ 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 ನಮ್ಮ ಈ ದೇಹದ ವಯಸ್ಸು ಹಲವು ಕೋಟಿ ವರ್ಷಗಳು. ಹಲವು ಕೋಟಿ ವರ್ಷಗಳಿಂದ ನಾವು ಬದುಕಿದ್ದೀವಲ್ಲ, ಎಷ್ಟು ಸಂತೋಷವಾಗಿ, ಎಷ್ಟು ಪ್ರಾಧಾನ್ಯ ಇದೆ ದೇಹಕ್ಕೆ. ಇದು ಮೂರನೇ ಎಕ್ಸಾಂಪಲ್. ಈ ದೇಹದ ಪ್ರಾಧಾನ್ಯ ಮಾತಾಡ್ತಿರೋದು. ಇನ್ನು ನೇರವಾಗಿ ನಮ್ಮ ಮ್ಯಾಟ್ರಿಗೆ ಬರೋಣ, ಬಿ ಪಿ ಭಾಗ. ಈಗ ನಿಮಗೆ ಮನವರಿಕೆ ಆಗಿದೆ ಅನ್ಸೋದು ಬಿ ಪಿ ಭಾಗ. ಇಷ್ಟೊಂದು ಹಲವು ಕೋಟಿ ವರ್ಷಗಳಲ್ಲಿ ಈ ವಿಕಸನ ಹಾದಿಯಲ್ಲಿ ಹಿಂದೆ ಒಂದು 100 ವರ್ಷಗಳ 200 ವರ್ಷದ ಹಿಂದಕ್ಕೆ ಹೋದಾಗ ಸರಿಯಾದ ರೀತಿಯಲ್ಲಿ ಇವತ್ತಿನ ವೈದ್ಯ ವಿಜ್ಞಾನ, ಇವತ್ತು ಏನು ಅಭಿವೃದ್ಧಿ ಹೊಂದಿದ ವೈಜ್ಞಾನ ಹಿಂದೆ ಇರಲಿಲ್ಲ. ಒಂದು ಜಸ್ಟ್ ಜಾಸ್ತಿ ಬೇಡ, ಒಂದು 200 ಬೇಡ 300 ವರ್ಷ ಹಿಂದಕ್ಕೆ ಹೋದಾಗ ಇಷ್ಟೊಂದು ಆಧುನಿಕ ವೈದ್ಯ ವಿಜ್ಞಾನ ಇರಲಿಲ್ಲ ಮನುಷ್ಯನಿಗೆ. ನಮ್ಗೆ ಲಭ್ಯವಿರಲಿಲ್ಲ. ಮತ್ತೆ ಏನು ಬ್ಯಾಕ್ಟೀರಿಯಾ ಇರಲಿಲ್ವಾ, ವೈರಸ್ ಇರಲಿಲ್ವಾ, ರೋಗಗಳಿರಲಿಲ್ವಾ, ಎಲ್ಲ ಇದ್ವು. ಮತ್ತೆ ಕಾಣಿಸ್ಕೊಂಡಿರಲ್ಲ, ಎಲ್ಲಿಗೆ ಹೋಗಿದ್ವು? ಯಾವುದೋ ವೈರಸ್ ನಮಗೆ ಅಟ್ಯಾಕ್ ಮಾಡಿಲ್ವಾ? ಹಲವು ಒಂದು 1000 ವರ್ಷ ಹಿಂದೆ, ಬೇಡ ಒಂದು 10,000 ವರ್ಷ ಹಿಂದೆ ವೈರಸ್ ನಮಗೆ ಅಟ್ಯಾಕ್ ಮಾಡಿಲ್ವಾ? ನಮ್ಮ ದೇಹಕ್ಕೆ ಮಾಡಿದೆ. ಆದರೆ ನಮ್ಮ ದೇಹವೇ ಅದನ್ನು ತಡೀತಿತ್ತು. ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದ್ದಿದ್ದರಿಂದ ಯಾವುದೇ ವೈರಸ್ಸು, ಯಾವುದೇ ಬ್ಯಾಕ್ಟೀರಿಯಾ ಏನೇ ಮಾಡಿದ್ರು ಸಹ ಅದನ್ನು ಪ್ರತಿಕಾಯಗಳನ್ನು ಉತ್ಪಾದನೆ ಮಾಡಿ, ಅದಕ್ಕೆ ಯುದ್ಧ ಮಾಡಿ, ಹೋರಾಟ ಮಾಡಿ, ಅದನ್ನು ಸಾಯಿಸಿ ನಮಗೆ ಬದುಕಿಸ್ತಿತ್ತು. ನಮ್ಮದೇ ಆ ಶಕ್ತಿ. ಅದಕ್ಕೆ ನೋಡಿ, ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದು ಜಸ್ಟ್ 100-200 ವರ್ಷ, ಜಾಸ್ತಿ ಬೇಡ, ಕೋಟಿ ವರ್ಷಗಳು, ಲಕ್ಷ ವರ್ಷ ಬಿಟ್ಬಿಡ, ಒಂದು 50 ಬೇಡ, 60 ಬೇಡ, 100 ವರ್ಷ ಹಿಂದಕ್ಕೆ ನಾವು ಗಮನಿಸಿದಾಗ ಮನುಷ್ಯನಿಗೆ ಕಾಯಿಲೆಗಳು ಜಾಸ್ತಿ ಇರಲಿಲ್ಲ. ಜ್ವರ ಬಂದರೆ ಅದೇ ಹೋಗ್ತಿತ್ತು, ಕೆಮ್ಮಂದ್ರೆ ಅದೇ ಹೋಗ್ತಿತ್ತು, ಯಾವ ಬೇರೆ ಅದು ವಾಸಿ ಆಗ್ತಿತ್ತು. ಇವತ್ತಿನ ಬಿ ಪಿ ಬೇಡ. ಇವತ್ತು ಬಿ ಪಿ ಒಂದು 100 ವರ್ಷ ಹಿಂದೆ ಎಷ್ಟೇ ಬಿ ಪಿ ಇತ್ತು ಸಮಾಜದಲ್ಲಿ, ಏನೋ 100 ಬುಗ್ಗೆ ಇರ್ತಿತ್ತು ಅಷ್ಟೇ ಅಲ್ವಾ. ಇವತ್ತು ಪ್ರತಿ ಮನೆಯಲ್ಲೂ ಬಿ ಪಿ ಇದೆ, ಪ್ರತಿ ಮನೆಯಲ್ಲೂ ಶುಗರ್ ಇದೆ, ಪ್ರತಿ ಮನೆಯಲ್ಲೂ ಪದೇ ಪದೇ ನೆಗಡೆ ಜ್ವರ ಬರ್ತದೆ, ಪದೇ ಪದೇ. ಹಿಂದೆ ಇಲ್ವಲ್ಲ, ಎಲ್ಲಿಗೋಯ್ತು? ನಮ್ಮ ದೇಹದ ಸಾಮರ್ಥ್ಯ ಎಲ್ಲಿಗೋಯ್ತು? ನಾವಾರ ಹಾಳು ಮಾಡಿಬಿಡ್ತಾ ಇದ್ದೀವಿ. ಇದು ಪಾಯಿಂಟ್.
ನಮ್ಮ ದೇಹದ ಶಕ್ತಿಯನ್ನ ಯಾರು ಹಾಳು ಮಾಡಲಿಲ್ಲ. ಹಿಂದೆ 100 ವರ್ಷ ಬದುಕಿದ್ರು, 120 ವರ್ಷ ಬದುಕಿದ್ರು, 150 ವರ್ಷ ಬದುಕಿದ್ರು ಅಂತ ನಾವು ಕೇಳಿದ್ದೀವಿ, ನಾವು ನುಳಿದಿರಬಹುದು. ನಾನು ಇತ್ತೀಚೆಗೆ ಹೇಳ್ತೇನೆ, ಇತ್ತೀಚೆಗೆ ಒಂದು 100-200 ವರ್ಷ ಹಿಂದೆ ಮಾತ್ರ ಅಷ್ಟೇ ಹೇಳ್ತೇನೆ, ಜಾಸ್ತಿ ಅಲ್ಲ. ಇವತ್ತು 50 ವರ್ಷ ಆಗಲ್ಲ, ಆಗಲೇ ಬಿ ಪಿ, ಆಗಲೇ ಶುಗರು, ಆಗಲೇ ಊಬಕಾಯ, ಆಗಲೇ ಕಿಡ್ನಿ ಫೇಲ್ಯೂರು, ಆಗಲೇ ಹಾರ್ಟ್ ಅಟ್ಯಾಕು. 50 ವರ್ಷಕ್ಕೆ ನಮ್ಮ ಯೌವನವನ್ನು ಕಳ್ಕೊಳ್ತಾ ಇದ್ದೀವಿ. ಹಿಂದೆ 90 ವರ್ಷದಲ್ಲಿ ಮದುವೆ ಆಗ್ತಿದ್ರು, ಈಗ 30 ವರ್ಷಕ್ಕೆ ಆದ್ಮೇಲೆ ಆಳೆ ಮದುವೆ ಏಜ್ ಹೋಯ್ತು. 30 ವರ್ಷ ಆದ್ಮೇಲೆ ಅವ್ರಿಗೆ ಹುಡುಗಿ ಸಿಗಲ್ಲ. ಅಂದ್ರೆ ದೇಹದಾಢ್ಯ ಇಲ್ಲ ಅಂತ ಅರ್ಥ. ಅವತ್ತು 90 ವರ್ಷ ಹುಡುಗಿ ಸಹ ಹುಡುಗಿ ಸಿಗ್ತಿದ್ರು, 16 ವರ್ಷದ ಹುಡುಗಿ ಸಿಕ್ಕಿ ಮದುವೆ ಆಗ್ತಿದ್ರು. ಇವತ್ತು 30 ವರ್ಷ ಆಯ್ತು ಅಂದ್ರೆ ಹುಡುಗಿ ಸಿಗಲ್ಲ, 31 ವರ್ಷ 35 ವರ್ಷ ಆಯ್ತು ಅವ್ರು ಹುಡುಗಿ ಸಿಗಲ್ಲ. ಏನೋ ಹಣ ಇನ್ನೇನೋ ತೋರಿಸಿ ಹುಡುಗಿ ಕೊಡ್ಬೇಕು ಬಿಟ್ರೆ ಅವನ ದೇಹದಾಢ್ಯ ನೋಡಿ ಯಾರು ಹುಡುಗಿ ಕೊಡ್ತಾ ಇಲ್ಲ, ಈಗ ಮದುವೆ ಆಗ್ತಾ ಇಲ್ಲ. ನಮ್ಗೆ ಶಕ್ತಿ ಇಲ್ಲ ಅಂತ ಅರ್ಥ. ಈಗ ಅಷ್ಟೊಂದು ಬಲಹೀನವಾಗಿದೆ ನಮ್ಮ ದೇಹ. ಯಾರು ಮಾಡಿದ ಬಲಹೀನ? ನಾವೇ ಮಾಡ್ಕೊಂಡ್ವಿ. ಪ್ರಕೃತಿ ನಿಯಮಗಳಿಗೆ ದೂರ ಆಗ್ತಾ ಇದ್ವಿ, ಏನೋ ಆಹಾರ ತಿಂತಾ ಇದ್ವಿ, ಏನೋ ಜೀವನಶೈಲಿ ಬದಲಾವಣೆ ಮಾಡ್ತಿದ್ವಿ, ಏನೋ ಮಾನಸಿಕವಾಗಿ ಯೋಚನೆ ಮಾಡ್ತಾ ಇದ್ವಿ. ಯಾವ ಸರಿ ಇಲ್ಲ. ಇವು ನಾವು ಒಂದು ಬಿಸಿಲಲ್ಲಿ ನಿಂತ್ಕೊಳ್ತಾ ಇಲ್ಲ, ಕಷ್ಟಪಡ್ತಾ ಇಲ್ಲ, ಸರಿಯಾದ ಏನು ಪ್ರಕೃತಿ ಕೊಡ್ತಿರೋ ಆಹಾರ ತಿಂತಾ ಇಲ್ಲ, ಏನ್ ತಿಂತಾ ಇದೆ ನಮಗೂ ಗೊತ್ತಾಗ್ತಾ ಇಲ್ಲ. ಇದು ಅಂದ್ರೆ ನಮ್ಮ ದೈಹಿಕ ಸ್ಥಿತಿಯನ್ನ ಕಾಪಾಡಿಕೊಳ್ಳುವಲ್ಲಿ ನಾವು ವಿಫಲರಾಗಿದ್ದೇವೆ. ಈಗ ಒಂದು ಜ್ವರ ಬಂದ್ರೆ ಏನು ಅಂದ್ರೆ, ಜ್ವರವೇನು? ನಮ್ಮ ದೇಹದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗೂ ನಮ್ಮ ದೇಹ ಪ್ರೊಡ್ಯೂಸ್ ಮಾಡ್ತಕ್ಕಂಥ ರಕ್ಷಣಾ ವ್ಯವಸ್ಥೆಗೂ ನಮಗೆ ಸಂಘರ್ಷ ಜ್ವರ ಬರ್ತದೆ. ಅದು ಬಿಡ್ತಾ ಇದ್ದೇವೆ ನಾವು. ತಕ್ಷಣ ಒಂದು ಮಾತ್ರೆ, ತಕ್ಷಣ ಒಂದು ಡಾಕ್ಟರ್, ಇನ್ನು ಜ್ವರ ಬರ್ತಾ ಇಲ್ಲ ನೀನು ಸರಿಯಾಗಿ ಇಂಜೆಕ್ಷನ್ ತಗೊಂಬ, ಮಾತ್ರೆ ತಗೊಂಬ. ಅವಾಗ ನಮ್ಮ ದೇಹಕ್ಕೆ ಏನಾಯ್ತು? ಸುಮ್ಮನೆ ನಮ್ಮ ದೇಹ ಆಯ್ತು, ನೀನು ಇಂಜೆಕ್ಷನ್ ಮಾಡ್ಕೊಂಡು ನೀವು ಮಾತ್ರೆ ಮಾಡ್ಕೊಂಡು ನಮ್ಮ ದೇಹ ಪ್ರತಿಕಾಯಗಳನ್ನ ಉತ್ಪಾದನೆ ಮಾಡುವ ಕೆಲಸ ಬಿಟ್ಬಿಡಿ. ಇದು ಆಗ ಸಮಸ್ಯೆ. ನಿಮಗೆ ಬೇರೆ ಇನ್ನೂ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ನನಗೆ ಸ್ವೀಟ್ಸ್ ಅಂದ್ರೆ ತುಂಬ ಇಷ್ಟ, ಈಗಲೂ ಇಷ್ಟ. ತುಂಬ ತಿಂತೀನಿ ಸ್ವೀಟ್ಸ್. ಅದರಲ್ಲೂ ಮೈಸೂರು ಪಾಕ ತುಂಬ ಇಷ್ಟ ನನಗೆ. ಮೈಸೂರು ಪಾಕ ಪಂಚಪ್ರಾಣ ನನಗೆ. ಏನಾಯಿತು, ಮೈಸೂರು ಪಾಕ ಅಂದರೆ ಹಿಂದೆ ತುಂಬ ತಿಂತಿದ್ದೆ. ಆಮೇಲೆ ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಅಥವಾ ಅದಕ್ಕಿಂತ 5 ವರ್ಷ ಹಿಂದೆ ಮೈಸೂರು ಪಾಕ ತಿಂದರೆ ನನಗೆ ಈ ಗಂಟಲು ಇನ್ಫೆಕ್ಷನ್. ಮೈಸೂರು ಪಾಕ ತಿಂದರೆ ಸಾಕು ಗಂಟಲು ಇನ್ಫೆಕ್ಷನ್. ನಾನು ಒಂದು ಪೀಸ್ ಎಸ್ಬಿಡ್ತೀನಿ, ಒಂದು 2-3 ಪೀಸ್ ತಿಂತಿದ್ದೆ, 4 ಪೀಸ್ ತಿಂತಿದ್ದ ಸಂದರ್ಭ ಇದಾವೆ ಮೈಸೂರು ಪಾಕ ಇನ್ಫೆಕ್ಷನ್. ಇನ್ನೇನು ಕೆಮ್ಮು, ಆಮೇಲೆ ಮಾತು ಬರ್ತಿರಲಿಲ್ಲ, ತುಂಬ ಸಮಸ್ಯೆ. ಒಂದು ಮಾತ್ರೆ ತಗೋಬೇಕು, ಮಾತ್ರೆ ತಗೊಂಡು ಬೇಗ ವಾಸ ಆಗ್ತಿರಲಿಲ್ಲ, ಅಥವಾ ಏನು ಮಾಡಬೇಕಾಯ್ತು, ಯಮಹಿಂಸೆ. 1 ವಾರ 2 ವಾರ ಯಮಹಿಂಸೆ ಅನುಭವಿಸಿ ಆಮೇಲೆ ತಣ್ಣಗಾಯ್ತು. ಅದಕ್ಕೆ ಆ ಮೈಸೂರು ಪಾಕ್ ತಿನ್ನೋದು ಬಿಟ್ಬಿಟ್ಟೆ. ಅಂದರೆ ತಿಂತಿದ್ದೆ, ತಿನ್ನೋ ಬಿಟ್ಟಿಲ್ಲ, ತಿಂತಿದ್ದೆ, ಆ ಒಂದು ಸಮಸ್ಯೆನ ಅನುಭವಿಸ್ತಾ ಇದ್ದೆ. ಇದಕ್ಕಿಂತ ಮೊನ್ನೆ ಒಂದು 10 ದಿವಸ ಆಗಿರ್ಬೋದು, 15 ದಿವಸ ಆಗಿರ್ಬೋದು, ಯಾವುದೋ ಚಿಕ್ಕ ಫಂಕ್ಷನ್ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಮೈಸೂರು ಪಾಕು ತಂದಿಟ್ಟೆ. ದೊಡ್ಡ ಪಾಕೆಟ್ ತುಂಬ ಚೆನ್ನಾಗಿದೆ ಮೈಸೂರು ಪಾಕು. ನಾನು ಕೇಳಬೇಕಾ? ಏನೋ ಮಾತಾಡ್ತಿದ್ದೀನಿ, ಪರವಾಗಿಲ್ಲ, ಇನ್ನೇನಾದ್ರು ಪರವಾಗಿಲ್ಲ ತಿನ್ಬೇಕು ಅಂತ ನಿರ್ಧಾರ ಮಾಡೇಬಿಟ್ಟೆ. 1 ಪೀಸ್ ತಿಂದೆ, ತುಂಬ ಚೆನ್ನಾಗಿತ್ತು. 2 ಪೀಸ್ ತಿಂದೆ, ತುಂಬ ಚೆನ್ನಾಗಿತ್ತು. 3 ಪೀಸ್ ತಿಂದೆ, ಇನ್ನೇ 4 ಪೀಸ್ ತಿಂದೆ ಬಿಟ್ಟೆ. ಅದು ಮಿನಿಮಮ್ 4 ಪೀಸು. ಆಮೇಲೆ ಇನ್ನೂ ಪಾಕೆಟ್ ಇತ್ತು, ಸುಮ್ಮನೆ ಆಗ್ಬಿಟ್ಟೆ. ಯಾಕೋ ಮನಸ್ಸು ಹೋಗ್ತಾ ಇಲ್ಲ, ಬೇಡ. ಈಗ ಇತ್ತೀಚೆಗೆ ನಾನು ಸ್ವೀಟ್ಸ್ ತಿನ್ನೋದು ಬಿಟ್ಟಿದ್ದೀನಿ, ಅಂದರೆ ಈ ಬೇಕರಿ ಐಟಮ್ಸ್ ತಿನ್ನೋದು ಬಿಟ್ಟಿದ್ದೀನಿ. ಆದರೂ ಮನಸ್ಸಿಗೆ ಒಪ್ಪಲ್ಲ, ಮೈಸೂರು ಪಾಕ ಇಷ್ಟ ನನಗೆ. ಆದರೆ ಗಂಟಲು ಸ್ಟಾರ್ಟ್ ಆಯಿತು, ಸ್ವಲ್ಪ ಏನೋ ಡಿಸ್ಕಂಫರ್ಟ್, ಸ್ವಲ್ಪ ಏನೋ ಈ ಚಿಕ್ಕದಾಗ, ಈ ಕೆರದಾಗ ಇನ್ಫೆಕ್ಷನ್ ಸ್ಟಾರ್ಟ್ ಆಯಿತು. ಸುಮ್ಮನೆ ಇದ್ದೆ, ಏನು ಮಾಡೋದನ್ನ ತಿನ್ನೋದು ತಿಂದುಬಿಟ್ಟೆ. ಅವತ್ತು ನೈಟು ಹಳೆ ರಾತ್ರಿ 10 ಗಂಟೆ ಒಳಗಡೆ ಈಚಿಂಗ್ ಸ್ಟಾರ್ಟ್ ಆಗಿತ್ತು, ಸ್ವಲ್ಪ ಕೆಲಸ. ಬೆಳಿಗ್ಗೆ ಏನಿಲ್ಲ,
ನಾನು ಯಾವತ್ತೂ ತಗೊಂಡಿಲ್ಲ. ಸಂತೋಷ ಆಗುತ್ತೆ ನನಗೆ. ಮನೆ ಇತ್ತು ಅಲ್ಲ, ಮತ್ತೆ ತಿಂದೆ ಮೈಸೂರು ಬಾತ್. ಒಂದು ಮತ್ತೆ 4 ಪೀಸ್ ತಿಂದೆ. ಮತ್ತೆ ಸ್ಟಾರ್ಟ್ ಆಯಿತು ಈ ಕ್ಯಾರೆಕ್ಟ. ಸುಮ್ಮನೆ ನೋಡೋಣ ಏನಾಗ್ತದ, ಮತ್ತೆ ಬೆಳಕಾಯಿತು, ಇಚ್ಚಿಂಗ್ ಇಲ್ಲ, ಇನ್ನೂ ಇತ್ತು, ಮತ್ತೆ ತಿಂದೆ. ಮತ್ತೆ ಸ್ವಲ್ಪ ಆಯಿತು, ಏನಿಲ್ಲ, ಕಂಟ್ರೋಲ್ ಇಲ್ಲ. ಏನಾಯಿತು, ನನ್ನ ಜೀವನ ಶೈಲಿ ಬದಲಾವಣೆ ಮಾಡ್ಕೊಂಡೆ. ಮತ್ತೆ ಏನು ಮಾಡಿಲ್ಲ, ಸಾಧ್ಯವಷ್ಟು ಬೇಯಿಸಿದ ಆಹಾರ ಕಡಿಮೆ ಮಾಡಿದೆ, ಬೇಕೆ ಟೈಮ್ಸು ಅಂಥವೆಲ್ಲ ಎಲ್ಲ ಕಟ್ ಮಾಡಿದೆ, ಸಾಧ್ಯವಷ್ಟು ಹಣ್ಣು ಹಪ್ಪಳು ಸೀಡ್ಸು ಅಥವಾ ಇನ್ನೇನು ತಿನ್ನೋಕ್ಕೆ ಆರಂಭ ಮಾಡಿ ಸುಮಾರು ಒಂದು 5-6 ತಿಂಗಳು ಆಗಿರ್ಬೋದು, ಇನ್ನೂ ಜಾಸ್ತಿ ಆಗಿರ್ಬೋದು. ನನ್ನ ಜೀವನ ಶೈಲಿಯನ್ನು ನಾನು ಬದಲಾವಣೆ ಮಾಡ್ಕೊಂಡೆ. ಸಹಜವಾಗಿ ಬಿಡ್ಕೊಂಡು ಜಾಸ್ತಿ ಆಗುತ್ತೆ ನನಗೆ. ಆ ಜಾಸ್ತಿ ಆಗೋಕ್ಕೆ ಒಂದು ಜೀವದ ಉದಾಹರಣೆ ಇದೆ. ಮೈಸೂರು ವಾಕ್ನಲ್ಲಿ ನನಗೇನೂ ಆಗಲಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಬೇಕು, ನನ್ನ ಪರ್ಸನಲ್ ಎಕ್ಸಾಂಪಲ್. ಒಂದು ಜಸ್ಟ್ ಇಟ್ ಹ್ಯಾಪನ್ಡ್ 15 days ಬ್ಯಾಕ್, ಒಂದು 15 ಹಿಂದೆ ನಡೀತಕ್ಕಂಥ ಘಟನೆ ಇದೆ. ಅಂದರೆ ನಮ್ಮ ದೇಹವನ್ನು ಕಾಪಾಡಿಕೊಳ್ಳೋಕ್ಕೆ ನಮ್ಮ ಕೈಯಲ್ಲಿದೆ. ನಮ್ಮ ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡರೆ ಅರ್ಧ ಕಾಯಿಲೆ ಹೋಗೇ ಬರೋದೇ ಇಲ್ಲ. ಈ ಬ್ಯಾಕ್ಟೀರಿಯಾ, ಈ ವೈರಸ್ಸು ನಮ್ಗೇನೂ ಮಾಡಲ್ಲ. ಕೋವಿಡ್ ಬಂದಾಗ ಇದನ್ನ ಹೇಳಿದ್ದಾರೆ, ಬಟ್ ಯಾರನ್ನ ಮಾತು ಕೇಳಿಲ್ಲ ಅಷ್ಟೇ. ಬೇರೆ ಕೋವಿಡ್ ಎಂಬುದು ಲೆಕ್ಕಕ್ಕೆ ನನಗೆ ಏನು ಮಾಡ್ಕೋಬೇಡಿ. ಆ ಕೋವಿಡ್ ಕರೋನಾ ವೈರಸ್ ಬರ್ತದೆ, ಬಂದು ಆಮೇಲೆ ಹೋಗುತ್ತೆ, ಆಮೇಲೆ ಏನೂ ಆಗಲ್ಲ ಅಂದರೆ ಯಾರು ಕೇಳಿಲ್ಲ. ಸರ್ಕಾರ ಅದು ಸಾಕಷ್ಟು ನಾಟಕ ಆಡ್ಬಿಡಿ. ಸರ್ಕಾರ, ಆ ಮೆಡಿಕಲ್ ಕಂಪನಿಗಳು ಎಲ್ಲರೂ ನಾಟಕ ಆಡಿದ್ದೆ. ಒಟ್ಟಾರೆ ಸಫಲ ಸಾಕು ಜನದ್ದು ಹಾಳಾಗೋಗ್ಬಿಟ್ರು ಆ ಸಮಯದಲ್ಲಿ. ದಡಗೊಳಗಾಗ್ಬಿಟ್ಟು ಅದು ಬಿಡಿ, ಬೇರೆ ಸಬ್ಜೆಕ್ಟ್ ಅಂತ ಬೇಡ. ನಮ್ಮ ದೇಹದ ಬಗ್ಗೆ ಮಾತಾಡೋಣ. ಈ ಥರ ನಮ್ಮ ದೇಹವನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಟುಕೊಂಡರೆ, ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದೇನು, ಸ್ವಲ್ಪ ಕಾಯಿಲೆ ಬಗ್ಗೆ ಮೊದಲು ನಮ್ಮ ಜೀವನಶೈಲಿ ಬದಲಾವಣೆ ಆಗಬೇಕು. ಈಗ ಜ್ವರ ಬಂತು ಅಂದರೆ, ನೀವು ಜ್ವರ ಬಂದರೆ ನೀವು ಹಾಸ್ಪಿಟಲ್ಗೆ ಹೋಗ್ತೀರಾ, ಮಾತಾಡೋದು ಏನು ಮಾಡೋಕ್ಕಾಗಲ್ಲ. ನೀವು ಹಂಗೆ ಇದ್ದರೆ ಇನ್ನೂ ಜಾಸ್ತಿ ಆಗ್ತದೆ. ಬಟ್ ನನಗೇನು ಆಗಲ್ಲ. ಅದನ್ನ ನೀವು ಜ್ವರ ಬಂತು, ಪಾಯಸ ಹೇಳಿದ್ದಾರೆ, ನೋಡೋಣ ಏನಾಗ್ತದೆ ಅಂತ ವೇಟ್ ಮಾಡ್ಕೊಬೇಡಿ. ಮೊದಲು ನಾವು ಬದಲಾವಣೆ ಆಗಬೇಕು. ಅಂದೇನು ಬದಲಾವಣೆಯನ್ನು? ವ್ಯಾಯಾಮ ಮಾಡಬೇಕು, ಬೆವರು ಬರಬೇಕು, ಬಿಸಿಲು ಸ್ವಲ್ಪ ಓಡಾಡಬೇಕು, ನಂತರ ಒಳ್ಳೆ ಆಹಾರ ತಗೋಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಒಳ್ಳೆ ಯೋಚನೆ ಇಡಬೇಕು. ಸಾಕಷ್ಟು ಇದಾವೆ. ಆದರೆ ಈ ಕೆಟ್ಟ ವಸ್ತು ತಿನ್ನೋದು ಬಿಟ್ಬಿಟ್ಟು, ಏನಾದ್ರು ಸಿಗರೇಟ್ ಸೇರ್ತಾ ಇದೆ ಅಥವಾ ಏನು ಡ್ರಿಂಕ್ಸ್ ತಗೊಂಡ್ರೆ, ಈ ಡ್ರಿಂಕ್ಸ್ ಆಲ್ಕೋಹಾಲ್ ಅಥವಾ ಈ ತಂಪು ಪಾನೀಯಗಳು, ಪೆಪ್ಸಿ ಅಂತೆ, ಅದೇನೋ 7up ಅಂತೆ, ಮೊದಲು ದೊಡ್ಡ ಕೆಟ್ಟವು. ಈ ಪಾಕೆಟ್ ಜ್ಯೂಸು ತಗೋಬಾರ್ದು. ಅವೆಲ್ಲ ಬಿಡಬೇಕು. ಅವೆಲ್ಲ ಬಿಟ್ಟು ತಗೊಂಡೆ ಬರಲ್ಲ. ಸ್ವಲ್ಪ ಸಮಯ ತಗೊಳ್ಬೇಕು. ಎಲ್ಲ ಬಿಟ್ಟು ದೇಹಕ್ಕೆ ಇನ್ನೂ ಬರಲ್ಲ. ಎಲ್ಲ ಬಿಟ್ಟು ಒಂದು ಶಿಸ್ತುವಾದ ಜೀವನವನ್ನು ಅಳವಡಿಸ್ಕೋಬೇಕು. ನಾವು ಕೆಲವು ದಿವಸಕ್ಕೆ 1 ತಿಂಗಳು, 2 ತಿಂಗಳು, 3 ತಿಂಗಳಿಗೆ, ಆಗ ನಮ್ಮ ದೇಹದ ಆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ. ಆ ಕಾಯಿಲೆ ಬರಲ್ಲ, ಬಂದು ಹೋಗ್ತಾವೆ ಪಾಡಿಗೆ. ಇದು ಈ ವಿಡಿಯೋದಲ್ಲಿ ನಮ್ಮ ದೇಹವನ್ನು ನಾವು ಸುಸ್ಥಿತಿ ಇಟ್ಟುಕೊಂಡರೆ, ಸರಿಯಾದ ಇಟ್ಟುಕೊಂಡರೆ ಕಾಯಿಲೆ ಬರೋದಿಲ್ಲ. ನಮ್ಮ ದೇಹವೇ ಆ ಕಾಯಿಲೆಗಳಿಂದ ಹೋರಾಟ ಮಾಡಿ ಕಾಯಿಲೆ ಮಾಡ್ತಾರೆ ಎಂಬುದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ, ಇವೆಲ್ಲ ಆಗಬೇಕಂದಾಗ ಮನಸ್ಸು ಗಟ್ಟಿಯಾಗಿರಬೇಕು, ತುಂಬ ಯೋಚನೆ ಮಾಡಬೇಕು. ಇದು ನಾವು ಈ ಪ್ರಾಕ್ಟೀಸ್ ಸೈಕಿಕ್ ಪವರ್ ಮೂಲಕ ನಾವು ತರಬೇತಿ ಕೊಡ್ತೀವಿ. ಹೇಗೆ ದೇಹ ಇಟ್ಕೊಳ್ಳೋದಕ್ಕೆ ತರಬೇತಿ ಕೊಡ್ತೀವಿ. ಅದರಿಂದ ಇಂತಹ ಅದ್ಭುತವಾದ ವಿದ್ಯೆಯನ್ನು ಕಲಿಯಲಿಕ್ಕೆ ಇಷ್ಟಪಟ್ಟಿದ್ದಲ್ಲಿ, ಅಥವಾ ಹಲವು ವರ್ಷಗಳಿಂದ ಹಲವು ಸಮಸ್ಯೆಗಳಿಂದ ನಡೆಯುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿದ್ದ ವ್ಯಕ್ತಿಗಳು ನನ್ನನ್ನು ಸಂಪರ್ಕ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.